ಬೆಂಗಳೂರು ಪಾಲಿಕೆ ಭ್ರಷ್ಟರಿಗೆ ಕಾದಿದೆಯಾ ಸಂಕಷ್ಟ. ಕೋಟಿ ಕೋಟಿ ಲಂಚ ಪಡೆದು ಏಕಾತ ಮಾಡಿದವರ ಬುಡುಕೀಗ ಬೆಂಕಿ ಬಿದ್ದಿದೆ. ಜಿಬಿಎ ಜಂಟಿ ಆಯುಕ್ತೆ ಆರಂತಿ ಆನಂದ್ ಟೀಮಿಗೆ ತನಿಖಾ ತೂಗುಗತಿ. 10 ಎಕರೆ ಜಾಗಕ್ಕೆ ನಕಲಿ ಪಿಐಡಿ ನಂಬರ್ ಸೃಷ್ಟಿ ಮಾಡಿ ಅಕ್ರಮವೆಸಗಿದ್ದಾರೆ ಅನ್ನೋ ಆರೋಪ. ಲಂಚ ಪಡೆದು ತಗಲಾಕೊಂಡ ಜಿಬಿಎ ಪಶ್ಚಿಮ ವಲಯ ಅಧಿಕಾರಿಗಳು. ಇನ್ನು ರೆವಿನ್ಯೂ ಸೊತ್ತನ್ನು ಜಾಗಕ್ಕೆ ಖಾತಾ ಮಾಡಿರುವ ಪಶ್ಚಿಮ ವಲಯ ಅಧಿಕಾರಿಗಳು. ಬೆಂಗಳೂರು ಪಾಲಿಕೆ ಭ್ರಷ್ಟರಿಗೆ ಕಾದಿದೆಯಾ ಸಂಕಷ್ಟ. ಕೋಟಿ ಕೋಟಿ ಲಂಚ ಪಡೆದು ಏಕಾತ ಮಾಡಿದವರು ಬುಡುಕೀಗ ಬೆಂಕಿ. ಜಿಬಿಎ ಜಂಟಿ ಆಯುಕ್ತೆ ಆರಂತಿ ಆನಂದ್ ಟೀಮಿಗೆ ತನಿಖಾ ತೂಗುಗತ್ತಿ. 10 ಎಕರೆ ಜಾಗಕ್ಕೆ ನಕಲಿ ಪಿಐಡಿ ನಂಬರ್ ಸೃಷ್ಟಿ ಮಾಡಿ ಅಕ್ರಮ. ಲಂಚ ಪಡೆದು ತಗಲಾಕೊಂಡ ಜಿಬಿಎ ಪಶ್ಚಿಮ ವಲಯ ಅಧಿಕಾರಿಗಳು. ರೆವಿನ್ಯೂ ಸೊತ್ತಿನ ಜಾಗಕ್ಕೆ ಖಾತಾ ಮಾಡಿರುವ ಪಶ್ಚಿಮ ವಲಯ ಅಧಿಕಾರಿಗಳು. ಬೃಹತ್ ಅಕ್ರಮ ಸಂಬಂಧ ಭ್ರಷ್ಟರಿಗೆ ಕಾರಣ ಕೇಳಿ ನೋಟಿಸು. ಜಂಟಿ ಆಯುಕ್ತೆ ಆರಂತಿ ಆನಂದ, ಉಪ ಆಯುಕ್ತ ಅಬ್ದುಲ್ ರಬ್, ಸಹಾಯಕ ಕಂದಾಯ ಅಧಿಕಾರಿ ರಮೇಶ್ ರಾಥೋಡ್, ಕಂದಾಯ ಪರಿವೀಕ್ಷಕರ ಶಶಿಕುಮಾರ್ ಏಕಾತ ಮಾಡಿರುವ ಸಂಬಂಧ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ ಜಿಬಿಎ. ಇನ್ನು ಜಿಬಿಎ ಆಯುಕ್ತ ಆಡಳಿತದಿಂದ ಜಿಬಿಎ ಭ್ರಷ್ಟರಿಗೆ ನೋಟಿಸ್ ಹೋಗಿದೆ. ಆ ನೋಟಿಸಿಗೆ ಪತರಗುಟ್ಟು ಹೋಗಿದ್ದಾರಂತ ಅಧಿಕಾರಿಗಳು. ಇನ್ನಾದರೂ ಕೂಡ ಬುದ್ಧಿ ಕಲಿತಾರ, ಕಾದು ನೋಡೋಣ. ಇನ್ನು ಗ್ರೇಟರ್ ಬೆಂಗಳೂರಿನ ಮೇಲಾಧಿಕಾರಿಗಳು ಈ ತರಹದ್ದೊಂದು ಅನುಮಾನ ಬಂದಾಗ ಎಚ್ಚರಗೊಳ್ಳಬೇಕು. ಆ ಅನುಮಾನ ಉಲ್ಬಣಗೊಂಡು ಅದರ ಕಬಂದ ಬಾಹು ಚಾಚೋ ಮುನ್ನ, ಅದು ದೊಡ್ಡದಾಗೋ ಮುನ್ನ ಚಿಬುಟ್ಟು ಬೇಕಾಗಿ ಬರುತ್ತೆ. ಇಲ್ಲದಿದ್ದರೆ ಮತ್ತಷ್ಟು ಅಕ್ರಮ ಭ್ರಷ್ಟಾಚಾರಗಳು ಏರ್ತಲೇ ಹೋಗುತ್ತೆ. ಲಂಚ ಪಡೆದು ತಗಲಾಕೊಂಡಂತಹ ಅಷ್ಟು ಅಧಿಕಾರಿಗಳ ವಿರುದ್ಧ ಈಗಾಗಲೇ ಜಿಬಿಎ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ನಿಮ್ಮ ವಿರುದ್ಧ ಕೇಳಿ ಬಂದಿರತಕ್ಕಂಥ ಅಲಿಗೇಷನ್ ಅಥವಾ ಆರೋಪ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಡಬೇಕು, ಸಮರ್ಥನೆಯನ್ನು ಕೊಡಬೇಕು, ಸಮರ್ಥವಾದ ದಾಖಲೆಗಳನ್ನು ಇಟ್ಟು ಸಮರ್ಥನೆ ಕೊಡಬೇಕು. ಇಲ್ಲದಿದ್ದರೆ ನಿಮ್ಮ ವಿರುದ್ಧವೂ ಕೂಡ ಆ್ಯಕ್ಷನ್ ಆಗುತ್ತೆ, ನಿಮ್ಮ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಅಂಥೇಳಿ ಭ್ರಷ್ಟ ಅಧಿಕಾರಿಗಳಿಗೆ ಜಿಬಿಎ ನೋಟಿಸ್ ಜಾರಿ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.